ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ ನಮ್ಮ ಜೊತೆಗಿದ್ದಾರೆ. ಮೋಹನ್ ಅವರೇ, ಎಲ್ಲ ಸರ್ಕಾರದಲ್ಲೂ ಇರೋದೇ ರೀ, ಈ ಟೈಮ್ನಲ್ಲಿ ಇದು ದೊಡ್ಡದು ಅನ್ಸುತ್ತಪ್ಪ. ಅಜಿತ್ ನೋಡಿ, ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ್ಲಿಂದಾನು ಕರ್ನಾಟಕ ಜನತೆ ನೋಡೋದು ಒಂದು ದೊಡ್ಡ ಸರ್ಕಸ್ ಅಷ್ಟೇ. ಆಗಲೇ ನಾನು ಹೇಳಬೇಕು ಅಂದ್ಕೊಂಡಿದ್ದೆ, ದೇವರಾಜ್ ಅವ್ರು ಹೇಳಿದ್ರು ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಸರ್ಕಸ್ಸು, ಬದಲಾವಣೆಗೆ ಒಂದು ಸರ್ಕಸ್ಸು, ಬರೀ ಸರ್ಕಸ್ಸೇನೆ. ಈ ಸರ್ಕಸ್ ನಡೆಸೋದ್ರೆ ಡಿ ಕೆ ಶಿವಕುಮಾರ್ ಅಟ್ಲೀಸ್ಟ್ ಒಂದು ಒಳ್ಳೆ ರಿಂಗ್ ಮಾಸ್ಟರ್ ಕೂಡ ಆಗಲಿಲ್ಲ ಕೊನೆಗೆ, ಆಯ್ತಲ್ಲ. ಡಿ ಕೆ ಶಿವಕುಮಾರ್ ಅವರ ಒಂದು ಇತ್ತೀಚಿನ TP ನೋಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಇರ್ತಲ್ಲ ಡೈಲಿ ಪ್ರವಾಸದ್ದು, ಅದು ನೋಡಬೇಕು ಅಂತಂದರೆ ಹೆಂಗಿರುತ್ತೆ ಅಂದರೆ ಬೆಳಗ್ಗೆ 8 ಗಂಟೆಗೆ ಅಸಮಾಧಾನಿತ ಶಾಸಕರ ಭೇಟಿ ಮತ್ತು ಚರ್ಚೆ, 10 ಗಂಟೆಗೆ ಅಸಮಾಧಾನಿತ ಸಚಿವಾಕಾಂಕ್ಷಿ ಎಂ ಕೃಷ್ಣಪ್ಪನವರ ಮನೆಗೆ ಭೇಟಿ, 12 ಗಂಟೆಗೆ ಮಧ್ಯಾಹ್ನ ರಾಜೀನಾಮೆ ನೀಡಲು ಸಿದ್ಧವಾಗಿರುವ ಶಾಸಕರೊಂದಿಗೆ ಊಟ, ಸಂಜೆ 6 ಗಂಟೆಗೆ ಖಾತೆ ಹಂಚಿಕೆಗೆ ಸಂಬಂಧಿಸಿದ ನಡೆಯುವಲ್ಲಿ ಹರಾಜಿನಲ್ಲಿ ಭಾಗಿ, ರಾತ್ರಿ 10 ಗಂಟೆಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರೊಂದಿಗೆ ವಿಶೇಷ ಸಭೆ. ಕೆಳಗಡೆ ವಿಶೇಷ ಸೂಚನೆ: ಮಾನ್ಯ ಮುಖ್ಯಮಂತ್ರಿಗಳು ಪಕ್ಷದಲ್ಲಿ ನಡೆಯುತ್ತಿರುವ ಗಲಭೆಯನ್ನು ನಿಯಂತ್ರಿಸಲು ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಹೀಗಾಗಿ ಬರ ನೆರೆ ಪರಿಹಾರ ಕೇಳುವವರು ಮುಖ್ಯಮಂತ್ರಿಗಳ ಮನೆ ಹತ್ತಿರ ಸುಳಿಯಬಾರದು. ಇದನ್ನ ವ್ಯಂಗ್ಯ ಆದ್ರೂ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ಇದೇ ರಿಯಾಲಿಟಿ ಇವತ್ತು ನಡೀತಾ ಇರೋದು. ಇದು ಮುಖ್ಯಮಂತ್ರಿಗಳ ಆದ್ರೆ ಇಟ್ಸ್ ಅ ರಿಯಾಲಿಟಿ. ನಾವು ಇದನ್ನೇ ಹೇಳ್ತಿದ್ದು, ಡಿ ಕೆ ಶಿವಕುಮಾರ್ ಅವ್ರ ಟೈಮ್ ಬಾಂಬ್ ಸ್ಟಾರ್ಟ್ ಆಗೋದು ಯಾವಾಗ ಅಂತ ಹೇಳಿದ್ರೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಾಗ, ಆಸ್ ಸಿಂಪಲ್ ಆಸ್ ದಟ್. ಆಗ್ಲಿಂದ ಕಾಂಗ್ರೆಸ್ ವಕ್ತಾರರು ನಾವು 2028 ಚುನಾವಣೆ, ತಿರ್ಗಾ 23ರಿಂದ ದೊಡ್ಡ ಆಡಳಿತ ಕೊಟ್ಬಿಟ್ಟಿದೀವಿ, ಹೊಸಬ್ರಿಗೆ ಅವಕಾಶ ಕೊಡಬೇಕು, ಹಳಬರು ಅಂತೆಲ್ಲ ಬಹಳಷ್ಟು ಮಾತಾಡ್ಬಿಟ್ರು. ಏನ್ ಮಾಡಿದಾರೆ ಹಾಗಾದ್ರೆ ನೀವು ಇದರಲ್ಲಿ? ನೀವು ಇದೇ ನಾಗೇಂದ್ರ ಹೆಸರು ಇನ್ನೂ CBI ಚಾರ್ಜ್ ಶೀಟ್ ಅಲ್ಲಿ ಇದೆ. ಮುಖ್ಯಮಂತ್ರಿಗಳು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹೌದು, ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ಹಗರಣ ಆಗಿದ್ ನಿಜ ಅಂತ ಹೇಳಿ ಅವ್ರು ರಿಲೀಸ್ ಆಗಿ ಬಂದ ತಕ್ಷಣ ನೀವು ಅವ್ರನ್ನ ಸೇರಿಸಿದ್ದೀರಾ ಕ್ಯಾಬಿನೆಟ್ ಒಳಗಡೆ. ಅವ್ರ ಜಾಗಕ್ಕೆ ಬೇರೆಯವ್ರನ್ನ ಸೇರ್ಸಕ್ ಆಗ್ತಿರ್ಲಿಲ್ವ? ಹಾಗಾದ್ರೆ ನಿಮ್ಗೆ ಕಳಂಕಿತರೇ ಬೇಕಾ? ಹಾಗಾದ್ರೆ ನಾಗೇಂದ್ರ ಅವರು ಯಾರನ್ನ ಬ್ಲಾಕ್ ಮೇಲ್ ಮಾಡಿ ಮಂತ್ರಿ ಆದ್ರೆ ಇವತ್ತು? ಸಿದ್ದರಾಮಯ್ಯ ಹೆಸರು ಹೇಳ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಅಂದ್ರೆ ಮಂತ್ರಿ ಆಗಿದ್ದಾರೆ ಇವತ್ತು. ಹಂಗೆ ಅನ್ಸುತ್ತೆ ಆಬ್ವಿಯಸ್ಲಿ, ಆ ಥರದವ್ನು ಕರ್ಕೊಂಬಂದು ಕೂರಿಸಿದಾರ ಅಂತ. ಈಗ ಜಮೀರ್ ಅಹಮದ್ ಖಾನ್ ವಿಷಯನೂ ಬಂತು ಆಗ್ಲಿಂದ. ನಾನು ಇದೇ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಲೀಕ್ ಮಾಡಿಸಿದವರು ನೀವೇನೇನೆ ಕ್ಯಾಬಿನೆಟ್ ಟೈಮಲ್ಲಿ, ಎಕ್ಸ್ಪಾನ್ಷನ್ ಟೈಮಲ್ಲಿ ಕೇಳಬಾರ್ದು ಅಂತ ಹೇಳಿ ಲೀಕು ಮಾಡಿಸಿ, ತಿರ್ಗಾ ಗೊತ್ತು ಅವ್ರು ಯಾವ ರೀತಿ ಪಕ್ಷ ವಿರೋಧಿ ಕೆಲಸ ಮಾಡೋದು ದಾವಣಗೆರೆನಲ್ಲಿ ಅಂತ ನೀವುಗಳೇ ತಮಟೆ ಬಾರಿಸ್ಕೊಂಬಂದ್ರಿ. ಎಲ್ಲರೂ ನಿಮ್ಮ ಕಡೆಯವರೇನೇನೆ, ಒಂದ್ ಕಡೆ ರಿನ್ವಾನ್ ಅರ್ಷದ್ ಒಂದು ಟೀಮು, ಇನ್ನೊಂದ್ ಕಡೆ ಜಮೀರ್ ಅಹಮದ್ ಖಾನ್ ಟೀಮು. ತಿರ್ಗಾ ಇವಾಗ ಅವ್ರನ್ನೂ ಕೊಟ್ಟಿದ್ರು. ಹಾಗಾದ್ರೆ ಅವ್ರು ಯಾರನ್ನ ಬ್ಲಾಕ್ ಮೇಲ್ ಮಾಡಿ ಅಥವಾ ಪೇಮೆಂಟ್ ಎಷ್ಟಿಗೆ ಕಮಿಟ್ ಆಗಿ ಬಂದ್ಬಿಟ್ಟು ಮಂತ್ರಿ ಆದ್ರು? ಕೇಳಬೇಕಲ್ಲ ಈ ಪ್ರಶ್ನೆಗಳನ್ನ. ಈಗ ಗೃಹಲಕ್ಷ್ಮಿ ಹಣ ಅಷ್ಟೇ, ಇವತ್ತಿಗೂ ಲೆಕ್ಕ ಕೊಟ್ಟಿಲ್ಲ. 5,000 ಕೋಟಿಗೆ ಮುಖ್ಯಮಂತ್ರಿಗಳು ಎಸ್ಕೇಪ್, ಸಿದ್ದರಾಮಯ್ಯನವರು. ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಪಟ್ಟಿನಲ್ಲಿ, ಅವರು ಎಸ್ಕೇಪ್. ಇದು ಯಾವ ರೀತಿ ಆಡಳಿತ? ಆಗ್ಲಿಂದ 3 ವರ್ಷದಿಂದ ಆಡಳಿತ ಕೊಟ್ಟಿದೀವಿ, ಒಳ್ಳೆ ಆಡಳಿತ ಕೊಟ್ಟಿದೀವಿ ಅಂತ ಹೇಳ್ತಾನೆ ಇದ್ದಾರೆ. ನಿಮ್ 3 ವರ್ಷದಲ್ಲೂ ಏನೂ ಮಾಡ್ಲಿಲ್ಲ. ನಿಮ್ದು ಇದ್ದಂತ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲೆಲ್ಲ ಕಂಡಿದ್ ಬರೀ ಇಂಥದ್ದೇ ಸ್ಕ್ಯಾಮು, ಭ್ರಷ್ಟಾಚಾರ. ತಿರ್ಗಾ ಬೆಳಗ್ಗೆ ಆದ್ರೆ ಸಾಯಂಕಾಲ ಆದ್ರೆ ಇವ್ರ ಟೀಮು ಅವ್ರ ಟೀಮು, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಈ ಸರ್ಕಸ್ಸೇ ನೋಡ್ಕೊಂಡ್ಬಂದಿದ್ದಾರೆ ಜನಗಳು. ಇವಾಗ ಮತ್ತೆ ಹೊಸ ಸರ್ಕಸ್. ನಿಮ್ಮ ಮಾತುಗಳನ್ನು ಒಪ್ಕೊಳ್ತಾನೆ ನಾನು ಹೇಳ್ತಾ ಇರೋದು. ಈಗ ನಡೀತಿರೋದು ಸರಿ ಅಂತಲ್ಲ, ಬಟ್ ಈಗ ನಡೀತಾ ಇರೋದು ಮೊದಲನೇ ಸಲ ಅಂತಾನು ಅಲ್ಲ ರೀ. ಅಲ್ಲ, ಈ ಕ್ಯಾಬಿನೆಟ್ ಇಲ್ಲದೆ ಮುಖ್ಯಮಂತ್ರಿಗಳು ಒಬ್ಬರೇ ಆಡಳಿತ ನಡೆಸಿದ ದಿನಗಳನ್ನು ನಮ್ಮ ರಾಜ್ಯ ನೋಡಿದೆ. ಅವತ್ತು ವಿರೋಧ ಪಕ್ಷದ ನಾಯಕರೇ ಇಲ್ಲದೆ ಅಧಿವೇಶನಗಳು ನಡೆದಿರೋ ದಿನಗಳನ್ನು ನಮ್ಮ ರಾಜ್ಯ ನೋಡಿದೆ. ನಾನು ಉತ್ತರ ಕೊಡ್ತೀನಿ ಎರಡಕ್ಕೂ. ಯಡಿಯೂರಪ್ಪನವರು ಅವತ್ತು ಮುಖ್ಯಮಂತ್ರಿ ಆದಾಗ ಉಪಚುನಾವಣೆಗಳು ನಡೆದಿತ್ತು, ಬೇರೆ ಪಕ್ಷದವ್ರು ನಮ್ಮ ಪಕ್ಷಕ್ಕೆ ಸೇರಿದ್ರು. ಆಗ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಬಟ್ ಸ್ಟಿಲ್ 2 ತಿಂಗಳು ಅವರೊಬ್ಬರೇ ಕಾಲಕ್ಕೆ ಚಕ್ರ ಕೊಟ್ಕೊಂಡು ಇಡೀ ರಾಜ್ಯ ಸುತ್ತಿ ಕೆಲಸ ಮಾಡಿದ್ರು. ಅವತ್ತು ಕೋವಿಡ್ ಇತ್ತು, ಬರ ಪರಿಹಾರ ಎಲ್ಲ ಕೊಡಬೇಕಾಗಿತ್ತು, ಅತಿವೃಷ್ಟಿ ಇತ್ತು, ಬಹಳಷ್ಟಿತ್ತು. ಇಲ್ಲಿ ಇವ್ರಿಗೆ ಏನ್ ಸಮಸ್ಯೆ? 136 ಗೆದ್ದು ಬಿಟ್ಟೆ ಅಂತ ಹೇಳ್ಕೊಂಬಂದಿದ್ದು ಇದೇ ಬಂಡೆ ತಾನೇನಪ್ಪ? ಯಾಕೆ ಇವತ್ತು ಬಂಡೆ ಶೇಕ್ ಆಗೋಗಿದೆ? ಮ್ಯಾನೇಜ್ ಮಾಡಕ್ ಆಗ್ತಿಲ್ವಾ? ಅದಕ್ಕೆ ಹೇಳ್ದಂಗೆ ಈ ಸರ್ಕಸ್ ನಲ್ಲಿ ಒಳ್ಳೆ ಶೇಕ್ ಆಗಿದ್ರೆ, ಮ್ಯಾನೇಜ್ ಮಾಡಕ್ ಆಗದೆ ಹೋಗಿದ್ರೆ ರಾಜೀನಾಮೆ ಕೊಟ್ಟವ್ರು 5 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ಕೋತೀವಿ ಅಂತ ಹೇಳ್ತಾರ? ಯಾರು ಶೇಕ್ ಆಗಿದ್ರೆ, ಮ್ಯಾನೇಜ್ ಮಾಡಕ್ ಆಗದೆ ಹೋಗಿದ್ರೆ? ಮತ್ತೆ ಹೇಳ್ದವ್ರು ಯಾಕೆ ನೆಕ್ಸ್ಟ್ ಡೇ ಬೆಳಗ್ಗೆ ಕೃಷ್ಣಪ್ಪವ್ರ ಮನೆಗೆ ಓಡೋದ್ರು ಬೊಕ್ಕೆ ಹಿಡ್ಕೊಂಡು? ಶೇಕ್ ಆಗದಿರನೆ ಓಡೋದ್ರ? ಅಸಮಾಧಾನ, ನಿಮ್ಮದೇ ಪಕ್ಷದ ಅಸಮಾಧಾನಿತ ನಾಯಕರ ಮನೆಗೂ ಒಬ್ಬ ಮುಖ್ಯಮಂತ್ರಿ ಆದವ್ರು ಹೋಗಬಾರದು ಅಂದ್ರೆ ಪಕ್ಷದ ಅಧ್ಯಕ್ಷರು ಹೋಗಿಲ್ವಾ? ಆಗ ನಿಮ್ಮದೇ ಪಕ್ಷದ ಅಸಮಾಧಾನಿತ ಶಾಸಕರು ರಾಜೀನಾಮೆ ಕೊಡ್ತೀನಿ ಅಂದ ತಕ್ಷಣ ಕೊಟ್ರೆ ಕೊಡಿ 2 ನಿಮಿಷದಲ್ಲಿ ಅಕ್ಸೆಪ್ಟ್ ಮಾಡ್ಕೋತೀನಿ ಅಂದ್ರೆ ಯಾರು ಕೊಟ್ಟಿಲ್ವಲ್ಲ? ಚಿಂತೆ ಬೇಡ, ಹೇಳಿದ್ರಲ್ಲ ಕೊಡ್ತೀನಿ ಅಂತಿರಲ್ಲ. ಬೇಡವ್ರು ಗೋಪಾಲ್ ಕೃಷ್ಣ ರೆಡಿ ಇದ್ರು, ಯಾರ್ಯಾರು ರೆಡಿ ಇದ್ರು ಕೊಡೋದಕ್ಕೆ? ಅವತ್ತು ಯಶವಂತ ರಾವ್ ರೆಡಿ ಇದ್ರು ಕೊಡೋದಕ್ಕೆ. ಅವತ್ ಮಾತ್ರ ಹೇಳಿದ್ರಿ, ಶೇಕ್ ಆದ ತಕ್ಷಣ ಎಲ್ಲಾರ ಮನೆಗೂ ಹೋಗ್ಬೇಕಾ? ಇಲ್ಲಿ ನಡೆದಿರೋದು ಇಷ್ಟೇ ಅಜಿತ್. ಯಾವ ಕಳಂಕಿತರಿರ್ಬೋದು, ಇಲ್ಲ ಬ್ಲಾಕ್ ಮೇಲ್ ಮಾಡಿ ಒಳಗಡೆ ಬಂದಿದ್ದಾರೆ, ಇಲ್ಲ ಪೇಮೆಂಟ್ ಕೊಟ್ಟ ದುಡ್ಡು ಕೊಟ್ಟು ಒಳಗಡೆ ಬಂದಿದ್ದಾರೆ. ಲಿಟ್ರಲಿ ಇವ್ರಿಗೆ ಅಷ್ಟು ಇದ್ದಿದ್ರೆ ಬದ್ಧತೆ, ಹೊಸಬ್ರು ಕೊಡಬೇಕು, ಹಳಬರು ಕೊಡಬೇಕು ಅಂದ್ಬಿಟ್ಟು ನೀವು ನಾಗೇಂದ್ರನ್ ಜಾಗ ಬೇರೆಯವ್ರು ಕೊಡ್ಬೋದಿತ್ತಲ್ರಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತಿರ್ಗಾ ಶಾಮ್ನೂರ್ ಫ್ಯಾಮಿಲಿ ನೀವೇ ಹೇಳಿದ್ರೆ ಆಗ್ಲಿಂದನೂ
MP, MLA ಮಂತ್ರಿಗಿರಿನೂ ಬೇರೆಯವರು ಕೊಡ್ಬೋದಿತ್ತಲ್ಲ. ಏನಕ್ಕೆ ಕೊಟ್ರಿ ಹಾಗಾರೆ? ಏನ್ ಬ್ಲಾಕ್ ಮೇಲ್ ಮಾಡಿ? ಫಸ್ಟ್ ಆಫ್ ಆಲ್ SS ಮಲ್ಲಿಕಾರ್ಜುನ್ ಅವ್ರ ಯಾವ ಖಾತೆ ಇಟ್ಕೊಂಡಿರೋ 3 ವರ್ಷದಿಂದ ಅಂತಾನೆ ಯಾರಿಗೂ ಗೊತ್ತಿಲ್ಲ. ಅಂತವ್ರು ಕರ್ಕೊಂಡ್ ಕೊಟ್ಟಿದ್ದೀರಾ ನೀವು? ಅಜಿತ್ ಅವ್ರೀಗ ಪ್ರಶಾಂತ್, ಅಂತವ್ರು ಕೊಟ್ಟಿದ್ದೀರಾ ನೀವು? ಹಾಗಾದ್ರೆ ಅಜಿತ್ ಅವ್ರೆ ದೆಹಲಿ ವರಿಷ್ಠರ ಒಂದ್ ನಿಮಿಷ, ದೆಹಲಿ ವರಿಷ್ಠರ ಓವರ್ ಕಾನ್ಫಿಡೆನ್ಸ್ ಈ ಗೂಫಪ್ಪಿಗೆ ಕಾರಣ ಆಯ್ತಾ ಅಂತ. ನಾವು ಅಧಿಕಾರ ಹಸ್ತಾಂತರವನ್ನು ಭಾಳ ಸ್ಮೂತಾಗಿ ಏನೂ ತೊಂದರೆ ಇಲ್ಲದೆ ಮಾಡಿಬಿಟ್ವಿ, ಇನ್ನೇನು ಹಿಡಿತಕ್ಕೆ ಸಿಕ್ಕಂಗಾಯ್ತು ನಮಗೆ ಅಂತ. ಅಜಿತ್, ನನಗೆ 2 ಕಾರಣ ಸ್ಪಷ್ಟ ಅನಿಸುತ್ತೆ. ಒಂದು, DK ಶಿವಕುಮಾರ್ಗೆ ತುಂಬ ಸುಲಭವಾಗಿ ಏನು ಅಧಿಕಾರ ಹಸ್ತಾಂತರ ಆಯಿತು, ಅದಾದಮೇಲೆ ಮೊದಲ ಹಂತದ ಸಂಪುಟ ರಚನೆ ಆಯಿತು, ಅದಾದಮೇಲೆ ಕ್ರಾಸ್ ವೋಟ್ ಆಯಿತು, ಅದಾದಮೇಲೆ ಒಂದು ಕಾನ್ಫಿಡೆನ್ಸ್ ಅಂತಿರೋ ಓವರ್ ಕಾನ್ಫಿಡೆನ್ಸ್ ಅಂತಿರೋ ಅಥವಾ DK ಶಿವಕುಮಾರ್ ವೇಗ ಸ್ವಲ್ಪ ಜಾಸ್ತಿ ಆದಂತೆ ಕಾಣ್ತಾ ಇತ್ತು. ಈಗ ಇಡೀ ಗೂಫಪ್ಪು ಆ ವೇಗಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಒಳಜಗಳದ ಕಾರಣದಿಂದ ಆಯಿತಾ ಅಥವಾ ಹೈಕಮಾಂಡ್ನ ಓವರ್ ಕಾನ್ಫಿಡೆನ್ಸಿಂದ ಆಯಿತಾ? ಇದು ಸ್ಪಷ್ಟ ಆಗುತ್ತೆ. ನೋಡಿ, ಈ ಪಟ್ಟಿಯನ್ನು ಗಮನಿಸಿದಾಗ ಪೂರ್ತಿ ಫ್ರೀ ಹ್ಯಾಂಡ್ DK ಶಿವಕುಮಾರ್ಗೆ ಸಿಕ್ಕಿದೆ ಅಂತೇನು ಅನ್ಸಲ್ಲ. ಹಳೆ ಮೈಸೂರು ಭಾಗದಲ್ಲಿ, ಅದರಲ್ಲೂ ಬೆಂಗಳೂರು ಮೈಸೂರು ಹೈವೇಯಲ್ಲಿ ಅವ್ರು ಹೇಳಿದ್ದು ನಡೆದಿದೆ ಅಲ್ವಾ? ಅವ್ರು ಹೇಳಿದ್ದು ನಡೆದಿದೆ. ಇದು ಹೈಕಮಾಂಡ್ನ ಇಬ್ಬರು ಪ್ರಮುಖ ನಾಯಕರೇನಿದ್ದಾರೆ, KC ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ. ನಾವು ಡೇ 1 ನೋಡ್ತಾ ಇದ್ವಿ, ವೇಣುಗೋಪಾಲ್ರ ಪತ್ರ ಮುಖ್ಯಮಂತ್ರಿಗಳಿಗಿತ್ತಲ್ಲ, ಅದು ಒಂದು ರೀತಿ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಥರ ಇತ್ತು. ಕಾಂಗ್ರೆಸ್ನವರು ಅದನ್ನು ಈಗ ಸಮರ್ಥಿಸ್ಕೊಳ್ಬಹುದು, ಬಟ್ ಯಾರೂ ಆ ರೀತಿಯ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರಿಬಾರ್ದು. ಬರೆದ್ರೂ ಅದನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಬಾರ್ದು. ಒಂದು. ಎರಡನೇದು, ನನಗನ್ಸುತ್ತೆ ನೀವು ಯಾವುದೇ ಒಂದು ಪೊಲಿಟಿಕಲ್ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ದೆರ್ ಶುಡ್ ಬಿ ಎ ಕ್ರೈಟೇರಿಯಾ. ನೋಡಪ್ಪ, ಈ ಹಿಂದೆ ರಾಹುಲ್ ಗಾಂಧಿಯವರು 2008 ಚುನಾವಣೆಯಲ್ಲಿ ಅನ್ಸುತ್ತೆ ನಾವು ಮಕ್ಕಳಿಗೆ ಟಿಕೆಟ್ ಕೊಡೋಲ್ಲ ಅಂತ ನಿರ್ಣಯ ತೆಗೆದುಕೊಂಡಿದ್ರು. ಮಾರ್ಗರೇಟ್ ಅಲ್ವಾ ಬೇಸರ ಆಗಿದ್ರು ಆಗ. ನೀವು ಸಿದ್ದರಾಮಯ್ಯ ಮೊದಲನೇ ಗೌರ್ಮೆಂಟಲ್ಲೇ ಆಗಿಲ್ಲ, ಫಸ್ಟ್ ಟೈಮ್ ಗೆದ್ದ MLAಗಳಿಗೆ ಇಲ್ಲ ಕ್ರೈಟೀರಿಯಾ. ನೀವು ಇಲ್ಲೇನಾಯ್ತು ಈ ಬಾರಿ? ನೀವು ಏನು ಮಾನದಂಡ ಅನ್ನೋದು, ಯಾರ ಮಾನದಂಡ ಆಯ್ತಪ್ಪ? ಶುಚಿತ್ವ ಮಾನದಂಡನ ಅಲ್ಲ, ಅಪ್ಲೈ ಆಗಿಲ್ಲ ಅಲ್ಲಿ. ದಿನೇಶ್ ಗುಂಡೂರಾವ್ ಇಲ್ಲ, HK ಪಾಟೀಲ್ ಇಲ್ಲ, MC ಸುಧಾಕರ್ ಇಲ್ಲ, ನಾಗೇಂದ್ರ ಇದ್ದಾರೆ. ಮೂವರು ಪರ್ಫಾರ್ಮೆನ್ಸ್ ಮಾಡ್ತಿದ್ರು. ಬದಲಾಗಿ ನಾಗೇಂದ್ರ ಸಂಪುಟದಲ್ಲಿ ನೀವು ಯಾವ ಕಾರಣದಿಂದ ತೆಗೆದ್ರಿ, ಯಾವ ಕಾರಣದಿಂದ ಒಳಗೆ ತೆಗೆದುಕೊಂಡ್ರಿ? ನಿಮ್ಮದೇ ಸರ್ಕಾರ ಕ್ಲೀನ್ ಚಿಟ್ ಬಿಟ್ಟು ಕೊಟ್ಬಿಟ್ರೆ ಆಯ್ತಾ? CBI ಒಂದು ತನಿಖೆ ಮಾಡ್ತಾ ಇದೆಯಪ್ಪ, 2 ವರ್ಷ ನಿಲ್ಲಿ ಅಂತ ಹೇಳಬೇಕಿತ್ತು, ನಿಲ್ಲಿ ಅಂತ ಹೇಳಬೇಕಿತ್ತಲ್ವಾ? ಅದು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಸೆಕೆಂಡ್, ಶುಚಿತ್ವ ಮಾನದಂಡ ಅಲ್ಲ, ಪಕ್ಷನಿಷ್ಠೆ ಮಾನದಂಡ. ಪಕ್ಷನಿಷ್ಠೆ ಮಾನದಂಡ ಆದರೆ ಜಮೀರ್ ಅಹ್ಮದ್ ಅದರೊಳಗೆ ಬರ್ತಿದ್ರು, ಅದರೊಳಗೆ ಬರಲಿಕ್ಕೆ ಮಾನದಂಡ ಅಲ್ಲ, ಅದರೊಳಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮೂರನೇದು, ಆಯ್ತಪ್ಪ, ಸಾಮಾಜಿಕ ನ್ಯಾಯ ಮಾನದಂಡ. ಸಾಮಾಜಿಕ ನ್ಯಾಯದಲ್ಲಿ ಯಾವತ್ತೂ ಮಹಿಳೆಯರು ಎಕ್ಸ್ಕ್ಲೂಡ್ ಆದ್ರು ರೀ. ಸಾಮಾಜಿಕ ನ್ಯಾಯ ಅಂದರೆ ಏನು ಬರೀ ಜಾತೀಯ ನ್ಯಾಯನ ಅದು? ಅದರಲ್ಲಿ ಯಾವಾಗ ಮಹಿಳೆಯರು ಎಕ್ಸ್ಕ್ಲೂಡ್ ಆದರು? ನೀವು 6-7 ಜನ ಮಹಿಳೆಯರು ನಿಮ್ಮ ಶಾಸಕರಾಗಿ ಆಯ್ಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 33%ಗೆ ನಮಗೆ ಬೆಂಬಲ ಇದೆ ಅಂತ ನೀವು ಸದನದಲ್ಲಿ ಡಿಲಿಮಿಟೇಷನ್ ಬೆಂಬಲ ಇಲ್ಲ, 33%ಗೆ ಬೆಂಬಲ ಇದೆ ಅಂತ ಹೇಳುವಾಗ ನಿಮಗೆ ಅವೈಲೇಬಲ್ 6ರಲ್ಲಿ ಒಬ್ಬರನ್ನ ಮಂತ್ರಿ ಮಾಡಲಿಕ್ಕೂ ಸಾಧ್ಯ ಆಗಲಿಲ್ವಾ? ಅಂದರೆ ಸಾಮಾಜಿಕ ನ್ಯಾಯದಲ್ಲಿ ಬರೀ ಜಾತಿಗಳು ಅಂತಕ್ಕಂಥದ್ದಿರಲ್ಲ. ಒಂದು. 4ನೇದು, ಅಜಿತಿಲ್ಲಪ್ಪ, ಹೈಕಮಾಂಡ್ ಆರ್ಡರ್ ಇಸ್ ಆರ್ಡರ್, ಸ್ಟ್ರಿಕ್ಟ್ ಆರ್ಡರ್. ಮಂಕಾಳ ವೈದ್ಯರನ್ನೇ ಯಾಕೆ ತೆಗೆದ್ರಿ ಅಲ್ವಾ? ಬಂದಿದ್ದ ಲಿಸ್ಟಲ್ಲಿ ಇದ್ದಿದ್ದ ಹೆಸರು. ಗಾಯತ್ರಿ ಶಾಂತೇಗೌಡರನ್ನೇ ಯಾಕೆ ತೆಗೆದ್ರಿ? ಅಲ್ಲ, ಸಾರಿ, ಆ ಮಂಕಾಳ ವೈದ್ಯ ಹೆಸರುದು ವಿಚಾರದಲ್ಲಿ ಯಾವುದೋ ಒಂದು ವಾಟ್ಸಪ್ ಗ್ರೂಪಲ್ಲಿ ಓಡಾಡ್ತಾ ಇತ್ತು, ಕಾಂಗ್ರೆಸ್ ಅವ್ರ ಗ್ರೂಪಲ್ಲಿ ನಾನು ನೋಡಿದೆ. ಈ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಬಿಡ್ತಂತೆ, ಮಲ್ಲಿಕಾರ್ಜುನ್ ಅಂತ ಹೇಳಿದ್ರ ಬದಲು ಮಂಕಾಳ ವೈದ್ಯ ಅಂತ ಆಗೋಯ್ತು. ಈ ತರದ್ದೆಲ್ಲ ಡಿಸ್ಕಷನ್ ಇವತ್ತೇನು ಅಜಿತ್ ಯಾವಾಗಲೂ ಇರುತ್ತೆ ನೋಡಿ. ಇದನ್ನು ನಾನು ಒಪ್ತೀನಿ. ಮಂತ್ರಿಮಂಡಲ ರಚನೆ ಆದಮೇಲೆ ನಾನು ನಿಮ್ಮನ್ನೇ ಯಾರಿಗೋ ನಾಯಕರಿಗೆ ತಮಾಷೆ ಮಾಡ್ತಿದ್ದೆ. ಮದುವೆ ಆದಮೇಲೆ ಸತ್ಯನಾರಾಯಣ ಪೂಜೆ, ಗೊಂದಲ, ಮನೆಯಲ್ಲಿ ಗುಗ್ಗಳ ಎಲ್ಲ ಇರ್ತಾವೆ ನೋಡಿ. ಹಂಗೆ ಸಂಪುಟ ರಚನೆ ಆದಮೇಲೆ ಒಂದು 3-4 ದಿನ ನಾವು ಟೆಲಿವಿಷನ್ನವರು ಇದನ್ನೆಲ್ಲ ತೋರಿಸ್ತೀವಿ ಅನ್ನೋ ತಮಾಷೆ ಬೇರೆ. ಆದರೆ ನೀವು ನಿಜಕ್ಕೂ ಮಾನದಂಡವನ್ನು ಅನುಸರಿಸಿದ್ರಾ? ಆಯ್ತಪ್ಪ, ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಅನ್ನುವ ಪ್ರಶ್ನೆಯನ್ನು ತೆಗೆದುಕೊಳ್ಳಿ ನೀವು. ಆಯ್ತಪ್ಪ, ಇವತ್ತಿನ ಕಾಲದಲ್ಲಿ ಕಾಂಗ್ರೆಸ್ ಒಂದು ಐಡಿಯಾಲಜಿಕಲ್ ಪಾರ್ಟಿಯಾಗಿ ನಾವು ಇದ್ದೀವಿ ಅನ್ನುವ ರೀತಿ ಮಾತಾಡ್ತೀರಿ. ತೋರಿಸಿದಂಗೆ ಐಡಿಯಾಲಜಿಕಲ್ ಕಮಿಟ್ಮೆಂಟ್ ಇದ್ದವರು ಯಾಕೆ ಹೊರಗುಳಿದ್ರು ಅಂತ. ಸೀನಿಯಾರಿಟಿ ಒಂದು ಈಗ ನಾನು ಕೇಳೋ ಪ್ರಶ್ನೆ ರೀ, ಸಿದ್ದರಾಮಯ್ಯನವ್ರನ್ನ ನೀವು ಮುಖ್ಯಮಂತ್ರಿ ಸ್ಥಾನದಿಂದ ಯಾಕೆ ತೆಗೆದ್ರಿ? ವಯಸ್ಸಾಗ್ತಿದೆ ಅಂತ ತೆಗೆದ್ರಿ.
ಅಲ್ವಾ? ಆ ಥರ ಏನಿಲ್ಲ, ಒಂದು ಅವಕಾಶ ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ವಯಸ್ಸಾಗ್ತಿದೆ ಅಂತ ತೆಗೆದ್ರಿ, ಬೇರೆ ಅವಕಾಶ ಏನು ಪ್ರಶ್ನೆ ಇದ್ರು ಅವ್ರಿಗೆ 60 ವರ್ಷದವರಿದ್ರು ಅವರು ಏನು ತುಂಬ ಸುಲಭವಾಗಿ ಇಳಿತಿರ್ಲಿಲ್ಲ, ನಿಮ್ಗೆ ತೆಗಿಲಿಕ್ಕೂ ಆಗ್ತಿರ್ಲಿಲ್ಲ. ಹೌದು ಹೌದು. ಅವ್ರಿಗೆ 78 ಆಗಿತ್ತು, ತೆಗೆದ್ರಿ. ಆ ಥರ ಏನಿಲ್ಲ, ಏಜ್ಗಲ್ಲ. ಮುನಿಯಪ್ಪನವ್ರನ್ನ ಯಾಕೆ ಮಂತ್ರಿ ಮಾಡಿದ್ರಿ? ಅದೇನು ಏಜ್ಗೆ ತೆಗೆದಿಲ್ಲ ನೀವು ಬಿಡಿ, ಅಲ್ರಿ, ನೆಕ್ಸ್ಟ್ ಚುನಾವಣೆ ಅವರೇ ಮಾಡ್ತಾರೆ. ನೋಡ್ರಿ, ನಾವೊಂದು ಲಾಜಿಕಲ್ ಪ್ರಶ್ನೆ ಕೇಳ್ತೀನಿ. ಆರ್.ವಿ. ದೇಶಪಾಂಡೆ ಬೇಡ, H.K. ಪಾಟೀಲ್ ಬೇಡ, ಸಿದ್ದರಾಮಯ್ಯನವರು ಬೇಡ, ಮಹಾದೇವಪ್ಪ ಬೇಡ, ಮುನಿಯಪ್ಪ ಯಾಕೆ ಬೇಕು? ಇಲ್ಲ, ಈಗ ಇವ್ರು ಬೇಡ ಬೇಡ ಅಂತ ಏನಿಲ್ಲ. ಪ್ರಿಯಾಂಕಾ ಖರ್ಗೆ ಈಗ ಬೇಕು, ಈಗ ಅದನ್ನೂ ಹೇಳಿ. ಈಗ ಇಲ್ಲ, ಈಗ ನೋಡಿ, ಅವ್ರು ಬೇಡ ಕೃಷ್ಣ ಬೇಡ. ಅವ್ರು ಬೇಡ ಇವ್ರು ಬೇಡ ಅಂತ ಏನಿಲ್ಲ. ಅಲ್ರಿ, ಈಗ ಬೇಡ ಅನ್ನೋ ಪ್ರಶ್ನೆ ನಮ್ಮ ಅಲ್ಲ. ಈಗ ACC ಅಧ್ಯಕ್ಷರೇ 84 ವರ್ಷ, ನಮ್ಮ ACC ಅಧ್ಯಕ್ಷರೇ 84 ವರ್ಷ ಏಜಿನವರು ಇದ್ದಾರೆ. ನಾವು ಇವ್ರು ಬೇಡ ಅವ್ರು ಬೇಡ ಅಂತ ನಾವು ಏಜಿನ ಮಾನದಂಡ ಇಟ್ಕೊಂಡಿಲ್ಲ. ನಂಬರ್ 1. ನಂಬರ್ 2, ಕೇಳಿ ಇಲ್ಲ, ಆಯ್ತು, ಮಾನದಂಡ ಈಗ ನಮ್ಮ ಶಾಸಕರು ಇದ್ದಾರೆ, ನಮ್ಮ ಶಾಸಕರು ಕೊಟ್ಟಿದ್ದೀವಿ ಮಾನದಂಡ, ಚಿಂತೆ ಮಾಡಬೇಡಿ, ಯಾರಿಗೆ ಆಪರೇಷನ್ ಕಂಪ್ಲೇಂಟ್ ಮಾಡಲ್ಲ. ಒಂದು ಯಾವ ಚೆಕ್ಕಲ್ಲಿ ಲಂಚ ತೆಗೆದುಕೊಂಡು ಜೈಲಿಗೆ ಹೋಗಿ ಬಂದಂತ ಮುಖ್ಯಮಂತ್ರಿಯನ್ನ ಪಕ್ಕದಲ್ಲಿ ಇಟ್ಕೊಂಡು ಮತ್ತೆ ಬಗ್ಗೆ ಮಾತಾಡ್ರಿ ಅಂದ್ರೆ ಅಲ್ಲ ಅಜಿತ್, ನಾನು ಹೇಳೋದು ಏನ್ ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ, ಇವತ್ತು ನಮ್ಮ ಕಥೆಗಳು ಹೇಳ್ಕೊಂಡು ಇವ್ರದ್ದು ಜನ ಸಾಯ್ತಾ ಇದ್ದಾರೆ ಇವತ್ತು. ಅವ್ರು ಮಾತಾಡ್ಲಿ, ಮೋಹನ್ ಅವ್ರು ಮಾತಾಡ್ಲಿಲ್ಲ. ನೀವು ರಿಯಾಕ್ಟ್ ಮಾಡಿರಂತೆ, ನೀವು ರಿಯಾಕ್ಟ್ ಮಾಡಿರಂತೆ, ನೀವು ರಿಯಾಕ್ಟ್ ಮಾಡಿರಂತೆ. 740 ಟೈಮ್ ಅಲ್ಲಿ ಕೇಳಪ್ಪ, ಈಗ ಇನ್ನೇನ್ ಹೇಳೋದು ಆಮೇಲೆ? ನಾಗೇಂದ್ರ ಮೇಲೆ ಹೇಳ್ತಾ ಇರಲ್ಲ, ನಾಗೇಂದ್ರ ಮೇಲೆ ಆರೋಪ ಮಾಡಿದ್ ನಾನು ಹೇಳ್ತಾ ಇದ್ದೀನಿ. ಯಾವ ವ್ಯಕ್ತಿ ಜೈಲಿಗೆ ಹೋಗಿ ಬಂದ DK ಶಿವಕುಮಾರ್ ಜೈಲಿಗೆ ಹೋಗಿ ಬಂದ್ರು, ಮುಖ್ಯಮಂತ್ರಿ ಮಾಡಿದಿರಲ್ಲ. ನೀನ್ ಮಾತೇಮಲ್ಲಿ ನೀನ್ ಮಾತಾಡ್ತೀನಿ, ಮಾತ್ ಟೈಮಲ್ಲಿ ಅಂತಲ್ಲ. ಕೇಳಿಸ್ಕೊಳಪ್ಪ, ನೀನ್ ಚೆನ್ನಾಗಿರಲ್ಲ. ಅಂತಹ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಿದಂಥವ್ರು ಜನಾರ್ದನ್ ರೆಡ್ಡಿನ ಪಕ್ಕದಲ್ಲಿ ಇಟ್ಕೊಂಡು ನಮಗೆ ಆನೆ ಬಲ ಅಂತ ಹೇಳಂತ ಬಿಜೆಪಿ ಬೇರೆಯವ್ರ ಮೇಲೆ ಕೇವಲ ಆರೋಪ ಮಾಡಿದಂಥ ಆರೋಪ ಇರತಕ್ಕಂಥ ನಾಗೇಂದ್ರ ಮೇಲೆ ಇವ್ರು ದೂಷಣೆ ಮಾಡೋಂಥದ್ದು ಬೇಜವಾಬ್ದಾರಿ ಇರ್ತಕ್ಕಂಥ ಹೇಳಿಕೆಗಳವು. ಯಾಕಂದ್ರೆ ನಾಗೇಂದ್ರ ಅವ್ರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಯಾವ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿದ್ರು ಅವ್ರಿಗೆ ಕ್ಲೀನ್ ಚಿಟ್ ತನಿಖೆ ಆಗಿದೆ, ತನಿಖೆ ಆಗಿದೆ, ಕ್ಲೀನ್ ಚಿಟ್ ಇದೆ. ಈಗ ಅವರು ಕರ್ನಾಟಕ ಬಿಟ್ಟು ಹೊರಗೆ ಹೋಗಂಗಿಲ್ಲ, ದಿಲ್ಲಿಗೆ ಹೋಗಿ ಬರ್ತೀನಿ ಅನ್ನೋದಕ್ಕೆ ಕೋರ್ಟ್ಗೆ ಅಪ್ಲಿಕೇಶನ್ ಬೇಡ, ಬೇಲ್ ಆಯ್ತು, ಬೇಲಲ್ಲೇ ಇರಲಿ. ಬೇಲಿಗೆ ಕುಮಾರಸ್ವಾಮಿ ಅವರು ಕೂಡ ಜಂತಕಲ್ಲು ಮತ್ತು ಗಂಗೆನಹಳ್ಳಿ ಕೇಸಲ್ಲಿ ಬೇಲಲ್ಲೇ ಇದ್ದಾರೆ, ಅವ್ರನ್ನ ಮಂತ್ರಿ ಮಾಡಿ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ ಮೋದಿ ಅವರು. ಅದು ಕೂಡ ನಾವು ನೋಡ್ತಾ ಇದ್ದೀವಿ, ಇದೇನು ದೊಡ್ಡ ವಿಷಯ ಅಲ್ಲ ಬೇಲಲ್ಲಿ ಇರುವಂಥದ್ದು. ಆದರೆ ನಾನೇನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಾಗೇಂದ್ರ ಅವ್ರ ಮೇಲೆ ಆರೋಪ ಮಾಡಿದ ತಕ್ಷಣ ಅವ್ರ ಅಪರಾಧಿ ಅಲ್ಲ, ಅವ್ರನ್ನ ಕಾಂಗ್ರೆಸ್ ನಾಯಕರು, ಅವ್ರ ನಿಜವಾದ ಅಪರಾಧಿ ಅಂತ ಕನ್ವಿಕ್ಟ್ ಆದಾಗ ನೀವು ಮಾತಾಡೋಣ, ಅವ್ರನ್ನ ಬೇಕಾದ ಪಕ್ಷ ತೀರ್ಮಾನ ತೆಗೆದುಕೊಳ್ಳಿ. ಆಮೇಲೆ ಜಮೀರ್ ಅವರು ಪಕ್ಷಕ್ಕೆ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ತೆಲಂಗಾಣ ಚುನಾವಣೆ ಇಡೀ ರಾಜ್ಯವನ್ನು ಸುತ್ತಿ ಚುನಾವಣೆ ಮಾಡಿದ್ದಾರೆ, ಕೇರಳ ಚುನಾವಣೆ ಜವಾಬ್ದಾರಿ ತಗೊಂಡು ಚುನಾವಣೆ ಮಾಡಿದ್ದಾರೆ. ಆದ್ದರಿಂದ ದಾವಣಗೆರೆಯಲ್ಲಿ ಏನ್ ಮಾಡಿದ್ರು ಕ್ಷಮಿಸುವ ನಿರ್ಧಾರಕ್ಕೆ ಪಕ್ಷ ಬಂದಿದೆ. ದಾವಣಗೆರೆ ಅವ್ರಿಗೆ ಇನ್ಚಾರ್ಜ್ ಇಲ್ಲ, ಒಂದಿನ ಹೋಗಿರೋದಕ್ಕೆ 5,000 ಲೀಡ್ ಬಂದಿದೆ ಅಲ್ಲಿ. ಜಮೀರ್ ಅವರು ಒಂದಿನ ಹೋಗಿರೋದಕ್ಕೆ 5,000 ಲೀಡ್ ಬಂದಿದೆ ಅಲ್ಲಿ. ಆದ್ರೆ ಅವರು ತೆಲಂಗಾಣ ಇನ್ಚಾರ್ಜ್ ಜವಾಬ್ದಾರಿ ಇದ್ರು, ಅವರು ಕೇರಳ ಇನ್ಚಾರ್ಜ್ ಇದ್ರು, ಕೇರಳದಲ್ಲಿ ಚುನಾವಣೆ ಗೆದ್ದಿದ್ದೀವಿ. ಹಾಗಾಗಿ ಅವ್ರ ಮೇಲೆ ಯಾರೋ ಕೂಡ ಆರೋಪ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆರೋಪ ಮಾಡ್ಲಿಲ್ರಿ, ಮಂತ್ರಿ ಪೈಪೋಟಿ ಇದ್ದ ತಕ್ಷಣ 10 ನಿಮಿಷಕ್ಕೆ ಡಿಬೇಟ್ ಮುಗಿಯುತ್ತೆ. ದಾವಣಗೆರೆ ಫೋನ್ಗಳು ಬಂದ್ರು ಆಮೇಲೆ ನಮ್ಮ ಪಕ್ಷ ನಮ್ಮ ನಾಯಕರನ್ನ ನಾನು ಹೇಳ್ಬೇಕಾದ್ದು ಸತ್ಯವನ್ನ ಹೇಳ್ಬೇಕಾಗತ್ತೆ. ಆ ರೀತಿ ನಾನು ಸತ್ಯವನ್ನ ಹೇಳ್ತಾ ಇದ್ದೀನಿ ಇಲ್ಲಿ. ಆಮೇಲೆ ಕೇವಲ ದಿನೇಶ್ ಗುಂಡೂರಾವ್ ಅವರಿಗೆ ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಅವರ ನಾಯಕತ್ವ ಕಮ್ಮಿ ಆಗೋದಿಲ್ಲ, ದಿನೇಶ್ ಗುಂಡೂರಾವ್ ಅವರಿಗೆ ಪಕ್ಷದಲ್ಲಿ ಗೌರವ ಕಮ್ಮಿ ಆಗೋದಿಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಗೌರವ ಕಮ್ಮಿ ಆಗೋದಿಲ್ಲ. ಬಟ್ ದಿನೇಶ್ ಗುಂಡೂರಾವ್ ಅವರಿಗೆ ಕೊಡಬೇಕಾಗಿತ್ತು, ಕೃಷ್ಣಪ್ಪ ಅವರಿಗೆ ಕೊಡಬೇಕಾಗಿತ್ತು, ಎಚ್ ಎಲ್ ಕೊಡಬೇಕಾಗಿತ್ತು, ಕೊಡಕ್ಕಾಗಿರಲಿಲ್ಲ. ಮೊನ್ನೆ DK ಶಿವಕುಮಾರ್ 2013ರಲ್ಲಿ ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯವರು 8 ತಿಂಗಳ ಕಾಲ ಹೊರಗಡೆ ಉಳಿಬೇಕಾಗಿ ಬಂತು. ಆ ಸಮಯದಲ್ಲಿ ಈ ಥರ ಪ್ರೊಟೆಸ್ಟ್ ಮಾಡಿದ್ವಿ. ನಾನೇ ಯುವ ಕಾಂಗ್ರೆಸ್ ಅಲ್ಲಿ ಇದ್ದೆ, ಹೋಗಿ SM ಕೃಷ್ಣ ಅವ್ರ ಮನೆ ಮುಂದೆ ಕೂತಿದ್ವಿ, ಪರಮೇಶ್ವರ್ ಮನೆ ಮುಂದೆ ಕೂತಿದ್ವಿ, ರಸ್ತೆಯಲ್ಲಿ ಕೂತಿದ್ವಿ, ನೀವು ಅವ್ರಿಗೆ ಮಂತ್ರಿ ಕೊಡಿ, ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ. ಈ ತರ ಸಮಸ್ಯೆಗಳು ಎಲ್ಲಾ ಸಮಯದಲ್ಲಿ ಇರ್ತವೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗೆಲ್ಲ ಸರ್ಕಾರದ ಮೇಲೆ ಪರಿಣಾಮ ಆಗಲಿ, ಮುಂದಿನ ಚುನಾವಣೆ ಮೇಲೆ ಪರಿಣಾಮ ಆಗಲಿ ಬೀರೋದಿಲ್ಲ. ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತು JDS ನ ವಿರೋಧ ಪಕ್ಷ ಕೂತ್ಕೊಳ್ಳಿ ತಯಾರಿ ಮಾಡ್ಕೊಂಡಿರ್ಬೇಕು ಅವರು, ಇನ್ನು ಕಡಿಮೆ ಸೀಟಿನ ಮುಖಾಂತರ. ನಾವೇನ್ ಹೇಳ್ತಾ ಇದ್ದೀವಿ, ಹೌದು ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾವೆ, ಒಟ್ಟು ಒಂದೇ ಒಂದು ಲೋಪ ಆಗಿರ್ತಕ್ಕಂಥದ್ದು ಮಹಿಳಾ ಪ್ರಾತಿನಿಧ್ಯವನ್ನ ತಕ್ಷಣವೇ ಕೊಡಬೇಕಾಗಿತ್ತು. ಅದನ್ನು ನಾವು ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾವೇ ಹೇಳ್ತಾ ಇದ್ದೀವಿ, ಇದು ಲೋಪ ಆಗಿದೆ, ಅದನ್ನು ಬೇಗ ತಕ್ಷಣ ಸರಿ ಮಾಡಿ ಒಂದು ಮಹಿಳಾ ಪ್ರಾತಿನಿಧ್ಯ ಕೊಡಿ. ಯಾಕಂದ್ರೆ ನಮ್ಮಲ್ಲಿ 5 ಜನ ಮಹಿಳೆಯರು ಶಾಸಕಿಯರಿದ್ದಾರೆ, 4 ಜನ MLCಗಳಿದ್ದಾರೆ. ಯಾರೋ ಒಬ್ರಿಗೆ ಅವಕಾಶ ಕೊಟ್ಟು ಮಹಿಳೆಯರನ್ನ ಮಾಡಿ ಪ್ರಾತಿನಿಧ್ಯ ಕೊಡಿ ಅಂತ ಹೇಳ್ತಾ ಇದ್ದೀವಿ. ಯಾಕಂದ್ರೆ 33%ಗೆ ಬೆಂಬಲ ಕೊಡುವಂತವ್ರು ನಾವು, ಇಷ್ಟು ಕಡಿಮೆ ಆಗೋದ್ರೆ ಇಲ್ವೇ ಇಲ್ಲ. ಆ ತರ ಅದು ಸರಿ ಇಲ್ಲ. ಮಹಿಳೆ ಪ್ರಾತಿನಿಧ್ಯ ಕೊಡಿ ಅಂತ ಮನವಿ ಮಾಡಿದ್ದೀವಿ ಅಧ್ಯಕ್ಷರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೆ. ಅದೊಂದು ಲೋಪ ಬಿಟ್ರೆ ಇನ್ಯಾವ ರೀತಿಯ ಲೋಪ ಇಲ್ಲ, ಇನ್ಯಾವ ರೀತಿಯ ಸಮಸ್ಯೆ ಇಲ್ಲ. ಒಳ್ಳೆಯ ಆಡಳಿತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.